312 ಗ್ರಾಂ ಬೆಳ್ಳಿ ಪದಾರ್ಥ, 57 ವಾಹನಗಳು ಹಾಗೂ 10 ಲಕ್ಷ ನಗದು ಮತ್ತು ಇತರೆ ಸ್ವತ್ತುಗಳ ವಶ. ಮೌಲ್ಯ ಸುಮಾರು 2,96,00,000. ಅದೇ ರೀತಿ 2026 ಸ್ಟಾರ್ಟ್ ಆದಮೇಲೆ ಜನವರಿಯಿಂದ ಇಲ್ಲಿವರೆಗೂ 22 NDPS ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಅದ್ರ ಜೊತೆಗೆ 30 kg 255 ಗ್ರಾಂ ಗಾಂಜಾ, 311 ಗ್ರಾಂ ಹಾಗೂ 579 ಮಿಲಿಗ್ರಾಂ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ. ಈ ಎಲ್ಲ 105 ಪ್ರಕರಣಗಳನ್ನು ನೋಡಿದಾಗ ಅದರಲ್ಲಿ ಮೈಸೂರು ಪೊಲೀಸ್ ನಗರ ಘಟಕದಿಂದ ಕಳೆದ 6 ತಿಂಗಳಲ್ಲಿ 1 ದರೋಡೆಗೆ ಸಂಚು, 4 ಸುಲಿಗೆ, 2 ಸರಗಳ್ಳತನ, 26 HPT, 9 ಮನೆಗಳ್ಳತನ, 3 ಸರ್ವೆಂಟ್ ಥೆಫ್ಟ್, 57 ವಾಹನ ಕಳ್ಳತನ, 4 ಆರ್ಡಿನರಿ ಥೆಫ್ಟ್ ಸಾಮಾನ್ಯ ಕಳವು ಮತ್ತು ಫಾರೆಸ್ಟ್ ಆ್ಯಕ್ಟ್ ಅಡಿಯಲ್ಲಿ ಸುಮಾರು 2,92,00,000 ಮೌಲ್ಯದ ನಾನು ಮೇಲೆ ಹೇಳಿದ ಥರ ಚಿನ್ನ ಹಾಗೂ ಬೆಳ್ಳಿಯನ್ನು ವಶಪಡಿಸ್ಕೊಂಡಿದ್ದೀವಿ. ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2 ಆರೋಪಿಗಳನ್ನು ಬಂಧಿಸಿ 8 ಕನ್ನಕಳವು, 1 ವಾಹನ ಕಳವು ಸೇರಿದಂತೆ 9 ಪ್ರಕರಣಗಳನ್ನ ಪತ್ತೆ ಮಾಡಿದ್ದೀವಿ. 2 ಆರೋಪಿಗಳಲ್ಲಿ ಒಬ್ಬರು ಸೈಯದ್ ಅಲೀಮ್ ಅಂತ ಹೇಳಿ HBT ಅಫೆಂಡರ್, ಅವ್ರ ಮೇಲೆ 69 HBT ಕೇಸಸ್ ಇದೆ. ಅವರು 2013ರಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಕಳ್ತನ. ಅವ್ರದ್ದು 20 ಕೇಸಸ್ಸು ಬೇರೆ ಡಿಸ್ಟ್ರಿಕ್ಟಲ್ಲಿದೆ, ಉಳಿದಿದ್ದೆಲ್ಲ ಮೈಸೂರು ಸಿಟಿಯಲ್ಲಿದೆ. ಮೈಸೂರು ಸಿಟಿಯಲ್ಲಿ ಈ ನಡುವೆ ಆದಂಥ 9 ಕೇಸನ್ನು ನಾವು ಅದರಲ್ಲಿ ಪತ್ತೆ ಮಾಡಿದ್ದೀವಿ. ನೆಕ್ಸ್ಟು ಕುವೆಂಪು ನಗರದಲ್ಲಿ 10 ಆರೋಪಿಗಳನ್ನು ಬಂಧಿಸಿ 9 ಕನ್ನಕಳವು, 2 ಮನೆ ಕಳ್ಳತನ ಮತ್ತು 2 ಸರ್ವೆಂಟ್ ಥೆಫ್ಟ್, ಒಟ್ಟು 13 ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ. ಅದರ ಮೌಲ್ಯನ ಆಲ್ರೆಡಿ ನಾನು ಅದರಲ್ಲಿ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ. ಕುವೆಂಪು ನಗರ ಠಾಣೆಯಲ್ಲಿ ಹೇಳಬೇಕು ಅಂತಂದರೆ ಜನಾರ್ದನ್ ಅಂತ ಹೇಳಿ ಹಾಸನ್ನ ಅಕ್ಯೂಸ್ಡು, ಅವರಿಂದ 5 HBT ಕೇಸಸನ್ನು ಪತ್ತೆಯಾಗಿದೆ. ಅದೇ ರೀತಿ ನ್ಯಾಟ್ ಗ್ರಿಡ್ ಅಂತ ಹೇಳಿ ನಮ್ಮದೊಂದು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಂತ ಇದೆ. ಇಟ್ಸ್ ಸೆಂಟ್ರಲೈಸ್ಡ್ ಡಾಟಾ ಬೇಸ್. ಬೇರೆ ಸ್ಟೇಟಲ್ಲಿ ಯಾರಾದರೂ ಆರೋಪಿ ಇದ್ದರೆ ಅದರಲ್ಲೆಲ್ಲ ಎಂಟ್ರಿ ಆಗಿರುತ್ತೆ. ಕುವೆಂಪು ನಗರದಲ್ಲಿ 3 ಕಳ್ತನ ಕೇಸು ರಿಜಿಸ್ಟರ್ ಆಗಿರುತ್ತೆ. ಇದರಲ್ಲಿರೋ ಆರೋಪಿ ಆಂಧ್ರ ಈಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶದವರು, ದ್ವಾರಂಪುಡಿ ವೆಂಕಟ್ ರೆಡ್ಡಿ ಅಂತ ಹೇಳಿ. ಗೂಗಲ್ ಮ್ಯಾಪಲ್ಲಿ ಯಾವುದಾದ್ರೂ ಐಸೋಲೇಟೆಡ್ ಮನೆ, ಪಾಶ್ ಏರಿಯಾದಲ್ಲಿ ಮಾತ್ರ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಹೌಸಸ್ ಇದ್ದರೆ ಆ ಮನೆನ ಕಳ್ತನ ಮಾಡೋದು. 3 ಆ ಥರ ನಮ್ಮಲ್ಲಿ ಕುವೆಂಪು ನಗರದಲ್ಲಿ ಆಗಿತ್ತು. ಸೊ ಅವ್ರನ್ನ ಆಂಧ್ರದಿಂದ ಅರೆಸ್ಟ್ ಮಾಡಿಬಿಟ್ಟು ನಾವು ಈ 3 ಕೇಸನ್ನು ಪತ್ತೆ ಮಾಡಿದ್ದೀವಿ. ಅದೇ ರೀತಿ ಕುವೆಂಪು ನಗರದಲ್ಲಿ ಕಳ್ಳ ಮಂಜ ಅಂತ ಹೇಳಿ ಅವನು MOP ಅಫೆಂಡರ್, ಅವನು ಚಾಮರಾಜನಗರ ಡಿಸ್ಟ್ರಿಕ್ಟ್, ಬಟ್ ಮೈಸೂರಲ್ಲೂ ಅವ್ರದ್ದು ತುಂಬ ಕೇಸ್ ಇದೆ ಅವನ ಮೇಲೆ. ಓನ್ಲಿ ಟೆಂಪಲ್ ಥೆಫ್ಟ್ ಅಫೆಂಡರ್ ಅವನು. 2, ಒಂದು ರಾಘವೇಂದ್ರ ಮಠದಲ್ಲಿ ಕುವೆಂಪು ನಗರದಲ್ಲಿ ಆಗಿತ್ತು, ಮತ್ತು ಇನ್ನೊಂದು ವಿಜಯನಗರ ಲಿಮಿಟ್ಸಲ್ಲಿರೋ ಒಂದು ಟೆಂಪಲಲ್ಲೇ ಆಗಿತ್ತು ತಾಳಿ ಕಳ್ತನ. ಅದನ್ನು ಸಹ ಕುವೆಂಪು ನಗರ ಪೊಲೀಸರು ಅದನ್ನು ಪತ್ತೆ ಮಾಡಿದ್ದಾರೆ. 3ನೇದು ಇಂಪಾರ್ಟೆಂಟು, ಲಷ್ಕರ್ ಪೊಲೀಸ್ ಠಾಣೆಯಲ್ಲಿ 6 ಜನರನ್ನು ಬಂಧಿಸಿ 4 ವಾಹನ ಕಳ್ಳತನ, 1 ಚಿನ್ನ ವಂಚನೆ ಮತ್ತು 3 ದ್ವಿಚಕ್ರ ವಾಹನಗಳನ್ನು ಪತ್ತೆ ಮಾಡಿರ್ತಾರೆ ಲಷ್ಕರ್ ಪೊಲೀಸ್ ಸ್ಟೇಷನ್ ಅವರು. ಅದರಲ್ಲಿ ಅಶೋಕ್ ನಗರದಲ್ಲಿ ಏನು ಚಿನ್ನ ಅಂಗಡಿಗಳಿದೆ ಅಲ್ಲಿ 2 ಆರೋಪಿಗಳು ಮೋಹನ್ ಲಾಲ್ ಮತ್ತು ದಿನೇಶ್ ಅಂತ ಹೇಳಿ, ಅವರು ಚಿನ್ನನ ತೊಗೊಂಡ್ಬಿಟ್ಟು ಆರ್ನಮೆಂಟ್ಸ್ ಮಾಡಿ ಕೊಡ್ತಾ ಇರ್ತಾರೆ. ಅವ್ರಿಗೆ ಯಾರಾದರೂ ಅಂಗಡಿಯವರು ಚಿನ್ನ ಕೊಟ್ಟಾಗ ಅದನ್ನು ಆರ್ನಮೆಂಟ್ಸ್ ಅವ್ರಿಗೆ ವಾಪಸ್ ಮಾಡಲಾರ್ದೆ ಅಲ್ಲಿಂದ ಅವರು ನಮ್ಮ ಮೈಸೂರು ಸಿಟಿಯಿಂದ ಪರಾರಿಯಾಗಿರ್ತಾರೆ. ನಮ್ಮ ಟೀಮ್, ಲಷ್ಕರ್ ಪೊಲೀಸ್ ಠಾಣೆ ಟೀಮು ರಾಜಸ್ಥಾನ್ಗೆ ಹೋಗಿ ಹುಡುಕಿದಾಗ ಅವರು ರಾಜಸ್ಥಾನದಲ್ಲಿ ಇರೋದಿಲ್ಲ. ನೆಕ್ಸ್ಟು ಅವರು ಬ್ಯಾಂಗ್ಳೂರಲ್ಲಿ ಅವ್ರದ್ದೇ ಒಂದು ಚಿಕ್ಕದು ಶೋರೂಮ್ ತಗೊಂಡು ಅಲ್ಲಿ ಏನು ಕಳ್ತನ ಮಾಡಿರ್ತಾರೆ ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಚಿನ್ನನ ಅಲ್ಲಿ ಅವರು ವೃತ್ತಿನ ಪ್ರಾರಂಭಿಸ್ಕೊಡ್ತಾರೆ. ಆ ಇದರಲ್ಲಿ ನಮ್ಮ ಲಷ್ಕರ್ ಪೊಲೀಸ್ ಠಾಣೆಯವರು ಬ್ಯಾಂಗ್ಳೂರಿಂದ ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಏನು ಚಿನ್ನ ಇತ್ತು 224 ಗ್ರಾಮ್ ಅದನ್ನು ವಶಪಡಿಸ್ಕೊಂಡಿದ್ದಾರೆ. ಅದೇ ರೀತಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ 1 ಆರೋಪಿನ ಬಂಧಿಸಿ 1 ಹೌಸ್ HBT ಕೇಸನ್ನು ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಕಂಪ್ಲೇನೆಂಟ್ ಲೇಡಿ ವಿಡೋ ಇರ್ತಾರೆ, ಅವರು ಮನೆ ಪಕ್ಕದಲ್ಲೇ ಅದೇ ರೋಡಲ್ಲಿ